ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶೈಲಜಾ ಚಂದ್ರಶೇಖರ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶೈಲಜಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣಾರ್ಥಿ. ಶೈಲಜಾ, ಎಲ್ಲಿಂದ ಬಂದಿರೋದು ನೀವು? ನಾವೀಗ ಸದ್ಯಕ್ಕೆ ಬೆಂಗಳೂರಲ್ಲೇ ಇದ್ದೀವಿ, ಪದ್ಮನಾಭನಗರದಲ್ಲಿ. ಸದ್ಯಕ್ಕಂದ್ರೆ ಮುಂಚೆ ಎಲ್ಲಿದ್ರಿ? ಮುಂಚೆ ತುಮಕೂರು, ಅಂದ್ರೆ ನಮ್ದು ತಾಯಿ ಮನೆ ದಾವಣಗೆರೆ, ನಮ್ಮ ಯಜಮಾನ್ರು ಶಿವಮೊಗ್ಗ. ಅವ್ರು ಇಂಜಿನಿಯರ್, ಗೌರ್ಮೆಂಟ್ ಇದರಿಂದ ಎಲ್ಲಾ ಕಡೆ ತಿರ್ಗಾಡ್ಕೊಂಡ್ ಬಂದಿದೀವಿ. ಹೌದಾ? ಸೊ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಹೋಗಿದ್ದೀವಿ. ಹೌದಾ? ಓಕೆ, ಇವತ್ತು ಖಾನಾವಳಿಯಲ್ಲಿ ಏನ್ ಮಾಡ್ತಾ ಇದೀರಮ್ಮ? ಇದು ಹೀರೆಕಾಯಿ ಚಟ್ನಿ, ಆಮೇಲೆ ಪಾಲಕ್ ಪೂರಿ ಅಂತ ಎರಡು ಐಟಮ್. ಮತ್ತೆ ಹೀರೆಕಾಯಿ ಚಟ್ನಿ. ಫಸ್ಟ್ ಹೀರೆಕಾಯಿ ಚಟ್ನಿನ ಹೀರೆಕಾಯಿ ಇಟ್ಕೊಂಡಿದ್ದೀರಾ. ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಮೇನ್ ಹೀರೆಕಾಯಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆಹಣ್ಣು, ಸಾಸಿವೆ, ಇಂಗು. ಓಕೆ, ಸರಿ. ಸೊ ಶುರು ಮಾಡೋಣ ಅಲ್ಲ? ಏನು ಬೇಕು ನಿಮ್ಗೆ ಇವಾಗ? ಅದು ಸಣ್ಣ ಫ್ರೈ ಮಾಡೋಕ್ಕೆ ಒಲೆ ಹಚ್ಕೊಂಡ್ಬಿಡ್ತೀರಾ? ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ನಿಮ್ಗೆ? 1 ವರ್ಷ. ನನ್ನ ಮಗಳಿಗೆ M.Tech ಸೀಟ್ ಸಿಕ್ತಿಲ್ಲಿ, ಎನ್ವಿರಾನ್ಮೆಂಟು, AMS ಕಾಲೇಜು. ಹಾಗಾಗಿ ಎಣ್ಣೆ ಬೇಕು, ನೀವೇ ಕೊಡಿ. ಒಗ್ಗರಣೆ ಫಸ್ಟ್ ಮಾಡ್ಕೊಳ್ಳೋದಾ? ಅಲ್ಲ, ಫಸ್ಟ್ ಅದು ಹುರಿದು ಹಾಕೋಬೇಕು. ಒಂಚೂರು ಸ್ಪೂನು ಬೇಕು, ಸಾಸಿವೆ. ಫಸ್ಟ್ ಹುರಿಯೋದಾ? ಇವಾಗ ಹೀರೆಕಾಯಿನ ಬೇಯಿಸ್ಕೊಂಡಿದ್ದೀರಾ? ಇದು ಹೀರೆಕಾಯಿ ಮನೇಲೆ ಬೇಯಿಸ್ಕೊಂಡ್ಬಂದ್ಬಿಟ್ಟು ಟೈಮ್ ತಗೊಳುತ್ತೆ ಅಂತ. ಅಂದ್ರೆ ಸಿಂಪಲ್ ಆಗಿ ನೀರ್ ಹಾಕಿ ಅಷ್ಟೇ ಅಷ್ಟೇ. ಓಕೆ, ಏನ್ ಬೇಕು ಇವಾಗ? ಸಾಸಿವೆ ಕೊಡಿ. ಇದೆ ಸ್ಪೂನ್ ಸಾಕು. ಸ್ಪೂನ್ ಇದೆಯಾ? ಮತ್ತೆ ಮನೇಲಿ ಮಗಳು ಈಗ ಕಾಲೇಜ್ ಇಂಜಿನಿಯರಿಂಗ್ ಹೋಗ್ತಾಳ? ಇಂಜಿನಿಯರಿಂಗ್ ಮುಗ್ದು M.Tech ಇದು. M.Tech ಸೀಟ್ ಸಿಕ್ಕಿದೆ ಅಂತ ಹೇಳಿ. ಸೊ ಮನೇಲಿ ಯಾರು, ನೀವು, ಮನೆಯವರು, ಮಗಳು? ಯಾವ್ದ್ರಲ್ಲಿ ಇದ್ರು ಮನೆಯವರು? ಟ್ರಾನ್ಸ್ಫರೇಬಲ್ ಅಂತ ಹೇಳಿದ್ರಲ್ಲ, ಯಾವ್ದ್ರಲ್ಲಿ ಇದ್ರು? ಇಂಜಿನಿಯರು, ಎಲ್ಲ ಡಿಪಾರ್ಟ್ಮೆಂಟ್ ಇದ್ರು. ನ್ಯಾಷನಲ್ ಹೈವೇ, ಇರಿಗೇಷನ್ನು, PWD ಎಲ್ಲ ಆಗಿ ರಿಟೈರ್ಡ್ ಆಗಿ ಈಗ ರಾಮಕೃಷ್ಣ ಆಶ್ರಮದ್ದು ವಾಲಂಟಿಯರ್ ಆಗಿ ಇದು ಮಾಡ್ತಾ ಇದ್ದಾರೆ. ಆನರರಿ ವರ್ಕು, ತುಮಕೂರು. ತುಮಕೂರಲ್ಲಿ ಅಲ್ಲ, ಅಂದರೆ ಅಲ್ಲೇ ಮಾಡ್ತಿದ್ದಿದ್ದು, ರಿಟೈರ್ಡ್ ಆದಮೇಲೆ ಈಗ ಹೋಗಿ ಬಂದು ಅಲ್ಲೇ ನೋಡ್ಕೊತಾರೆ. ಆಶ್ರಮದ ಇಂಜಿನಿಯರ್ ಅಂತಲೇ ಹೇಳೋದು ಇವ್ರಿಗೆ. ಫುಲ್ ಡಿವೋಟಿ ಇವರು. ವೀರೇಶ್ವರನಿಗೆ ಭಾಳ ಇದು ಅಲ್ಲಿ ಆಶ್ರಮ. ಸೊ ಸ್ವಲ್ಪ ಸಾಸಿವೆ ಮತ್ತೆ ಹಸಿಮೆಣಸನ್ನು ಹುರ್ಕೊಳ್ಳೋದು. ಏನು ಮಾಡೋದು ಅದನ್ನ? ಈಗ ಮಿಕ್ಸಿಗೆ ಹಾಕಿ ಮಿಕ್ಸಿ ಜಾರ್ಗೆ ಹಾಕೊಂತೀರಾ? ಹಾಕೊಂಡು ಸ್ವಲ್ಪ ಎಲ್ಲ ಅದು ಹೀರೆಕಾಯಿ. ಸೊ ಹೀರೆಕಾಯಿ ಬೇಯಿಸ್ಬಿಟ್ಟಿದ್ದೀರಾ? ಬೇಯಿಸ್ಬಿಟ್ಟು ಅಲ್ವಾ? ಎಲ್ಲ ಒಟ್ಟಿಗೆ ಹಾಕೊಂಡು ಒಂದ್ಸತಿ ಬೇಯಿಸಿಟ್ಬಿಟ್ರೆ ಬೇಗ ಆಗತ್ತೆ ಅಂತ ಇದನ್ನ ಮಾತ್ರ ಹುಡ್ಕೊಂಡು ಹಾಕೊಂಡು. ಮತ್ತೆ ಮನೇಲಿ ಅಡುಗೆ ನಿಮ್ದೇನಾ? ನಾವೇ. ಹೇಗೆ ನಿಮ್ಗೆ ಅಡುಗೆ ಬಗ್ಗೆ ಹೇಗೆ ಆಸಕ್ತಿ, ಇಂಟ್ರೆಸ್ಟ್ ಇದೆಯಾ ಅಥವಾ ಹೇಗೆ? ಮದುವೆಗೆ ಮುಂಚೆ ಒಂದು ಉಪ್ಪಿಟ್ಟು ಮಾಡಿರಲಿಲ್ಲ ನಾನು. ನಮ್ಮ ಅತ್ತೆ ಎಲ್ಲ ಟ್ರೈನಿಂಗ್ ಕೊಟ್ಟರು. ಆಮೇಲೆ ನನಗೂ ಇಂಟ್ರೆಸ್ಟು, ನಮ್ಮ ಯಜಮಾನ್ರಿಗೂ ಇದು ತುಂಬ. ಅವ್ರು ಬೇರೆಯವ್ರ ಮನೇಲಿ ಊಟ ಮಾಡಿ ಏನಾದ್ರು ಸ್ಪೆಷಲ್ ಇತ್ತು ಅಂದರೆ ಕೇಳ್ಕೊಂಬಂದು ನನಗೆ ಹೇಳಿ ರೆಸಿಪಿ. ಹೋಟ್ಲಲ್ಲಿ ಹೋದ್ರು ಅಷ್ಟೇ, ಅವರು ಇದೆಲ್ಲ ಮಾಡ್ಕೊಡ್ತಾರೆ. ಕಾಯಿ ತುರಿ ಹೆಚ್ಚೋದು ಆ ಥರ ಇದಿಲ್ಲ. ಈಗ ಇದು ಹುಣಸೆಹಣ್ಣು. ಸೊ ನಿಮ್ಗೆ ಅಡುಗೆಯಲ್ಲಿ ಎಲ್ಲ ಅವರು ಸಾಥ್ ಕೊಡ್ತಾರೆ ಅಲ್ವಾ? ಅಂದ್ರೆ ರುಚಿ ಆಗಿರ್ಬೇಕು, ಹೌದೌದು, ಎಲ್ಲ ಸಪೋರ್ಟ್ ಇದೆ. ಹಾಗಾದ್ರೆ ಕೆಲವರು ಅಡುಗೆ ಮನೆಗೆ ಬರೋದಿಲ್ಲ. ಇಲ್ಲ, ಅದು ನಮ್ಮ ಅತ್ತೆಗೂ ಸ್ವಲ್ಪ ಹುಷಾರಿರ್ತಿರ್ಲಿಲ್ಲ. ನಮಗೆ ಹಂಗೆ ನೋಡಿರ್ ಮಾಡಿರ್ಲಿಲ್ಲ ನಾವು. ಅವರು ಎಲ್ಲ ಮಾಡ್ಕೊಟ್ಟು ಗೊತ್ತು. ಜಾಮೂನಿಂದ ಹಿಡಿದು ಅವರಿಂದಾನೇ ನಾನು ಕಲ್ತಿದ್ದು. ಅತ್ತೆಯಿಂದನಾ? ನಮ್ಮ ಯಜಮಾನ್ರು ಮಾಡ್ತಾ ಇದ್ರ. ನಮ್ಮ ಮನೇಲಿ ಅಂದ್ರೆ ಹಸು ಕಟ್ಟಿದ್ರು, ಎಮ್ಮೆ, ಅದ್ರಲ್ಲಿ ತೆಗೆದು ಮಾಡ್ತಿದ್ರು ಕೋವ ನಮ್ಮ ತಾಯಿ ಮನೇಲಿ. ಹಾಗಾಗಿ ಫಸ್ಟ್ ಜಾಮೂನ್ ಮಾಡು ಅಂತಿದ್ದಂಗೆ ಹೆಂಗ್ ಮಾಡೋದು ಅಂತಾನೆ ನನಗೆ ಇದಾಗ್ಬಿಡ್ತು. ಸೊಪ್ಪು ಹಾಕೊಂಡ್ರಿ, ತೆಂಗಿನಕಾಯಿ ಹಾಕೊಂಡ್ರೆ, ಹಸಿಮೆಣಸು ಮತ್ತೆ ಇದು ಸಾಸಿವೆ ಮತ್ತೆಲ್ಲ ಹಸಿ ಹಾಕೋದು, ಬೇಯಿಸಿರುವಂತ ಹೀರೆಕಾಯಿ ಅಷ್ಟೇ. ಅದಕ್ಕೇನು ಸಾಮಾನು ಜಾಸ್ತಿ ಇಲ್ಲ, ಇಷ್ಟೇ. ಮಿಕ್ಸಿಗೆ ಹಾಕೊಳ್ಳೋದು. ಆಗಿದೆಯಾ? ಸಾಕು. ಹೀರೆಕಾಯಿದು ಪರಿಮಳ ಒಳ್ಳೆ ಬರ್ತಾ ಇದೆ. ಹೀರೆಕಾಯಿ ಕ್ಯಾಲರೀಸ್ ತುಂಬ ಕಡಿಮೆ. ಆಮೇಲೆ ಈಗೆಲ್ಲ ಇದು ಡಯಟು ಅದು ಇದು ಹೆಲ್ತ್ ಕಾನ್ಷಿಯಸ್ ಅಂತಾರಲ್ಲ, ಅವ್ರಿಗೆಲ್ಲ ತುಂಬ ಒಳ್ಳೆಯದು. ಆಮೇಲೆ ತಂಪು,
ಹೌದು, ಹೀರೆಕಾಯಿ ತುಂಬಾ ಕಣ್ಣಿಗೂ ಒಳ್ಳೆಯದು, ಚರ್ಮಕ್ಕೂ ಒಳ್ಳೆಯದು. ಆಮೇಲೆ ಡಯಾಬಿಟೀಸ್, ಬ್ಲಡ್ ಶುಗರ್ ಇರುತ್ತಲ್ಲ, ಹೌದು, ಅದು ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ. ಓಕೆ, ಹೀರೆಕಾಯಿ ತುಂಬಾ ಹಾಗಾದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಂಬ ಒಳ್ಳೆಯದು. ಅದನ್ನು ಸಲಾಡ್ ಥರನೂ ಉಪಯೋಗಿಸ್ಬೋದು. ಏನು ತಿನ್ಬೋದು, ಯಾವ ಥರನೂ ತಿನ್ಬೋದು. ಸಿಪ್ಪೆ ತೆಗೆದ್ಬಿಟ್ಟು ಹಸಿ ಹೀರೆಕಾಯಿನ ಉಪಯೋಗಿಸ್ಬೋದು, ತಿನ್ಬೋದು. ಮತ್ತೆ ಇಷ್ಟೆಲ್ಲ ಆರೋಗ್ಯಕ್ಕೆ ಇದ್ದಾಗ ಅದು ನೀವು ಹೇಳ್ತೀರಾ ಕ್ಯಾಲೋರೀಸ್ ಕಡಿಮೆ ಅಂದಾಗ ಮಾಡಲೇಬೇಕು ಮಾಡ್ತಾರೆ. ಇನ್ನು ಒಗ್ಗರಣೆ ಕೊಡು. ಓಕೆ, ಒಲೆ ಹಚ್ಕೊಂಡ್ಬಿಡ್ತೀರಾ. ಹೀರೆಕಾಯಿ ಬೇರೆ ಇನ್ನೇನು ಮಾಡ್ತೀರಾ? ಏನಾದರೂ ಪಲ್ಯ ಆ ಥರ ಎಲ್ಲ ಮಾಡ್ತೀರಾ? ಎಲ್ಲ ಮಾಡ್ತೀವಿ. ಇದ್ರದ್ದು ಸಬ್ಸಾರು ಅಂತ ಮಾಡ್ತೀವಿ. ಹಾಲಾಕಿ ಮಾಡ್ತೀವಿ ಅದನ್ನು. ಹಾಲು ಹಾಕ್ಬಿಟ್ಟು ಸೊಪ್ಪು, ಅದಕ್ಕೆ ಹೀರೆಕಾಯಿ ಹಾಕ್ತೀರಾ? ಬೇಳೆ ಇದು ಮಾಡ್ಕೊಂಡು ಅದು ಮಾಡ್ತೀವಿ. ಪಲ್ಯ, ಎಣ್ಗಾಯಿ. ಹೀರೆಕಾಯ್ದು ಎಣ್ಗಾಯಿನೂ ಮಾಡ್ತೀರಾ? ಯೂಶಲಿ ಬದನೆಕಾಯಿ ಮಾಡ್ತಾರೆ. ನಾವು ಎಲ್ಲದರಲ್ಲೂ ಮಾಡ್ತೀವಿ. ಸೌತೆಕಾಯಿ, ತರಕಾರಿಯಲ್ಲಿ ಸೌತೆಕಾಯಿ, ಈರುಳ್ಳಿ ಎಲ್ಲ ಸಣ್ಣ ಸಣ್ಣದು ಇದು ಮಾಡಿಬಿಟ್ಟು, ದಪ್ಪ ಮೆಣಸಿನ್ಕಾಯಿ ಎಲ್ಲದರಲ್ಲೂ ಮಾಡ್ತೀವಿ. ಎಣ್ಗಾಯಿನ ಸೌತೆಕಾಯಲ್ಲೂ ಮಾಡ್ತೀರಾ? ಅದು ದಾವಣಗೆರೆ ಸೌತೆಕಾಯಿ ಸಿಗುತ್ತೆ, ಸಣ್ಣದು, ಚೆನ್ನಾಗಿರುತ್ತೆ ಅದು. ಅದು ನೀರು ಬಿಡಲ್ಲ. ಸ್ವಲ್ಪ ಇದಾದಂಗಾದ್ರೆ ಅದನ್ನು ಹಾಕಿ ಮಾಡ್ತೀವಿ. ಇದಕ್ಕೆ ಬೇರೆ ತರಕಾರಿನೂ ಹಾಕ್ಬೋದಾ ಪಲ್ಯಕ್ಕೆ? ಅಲ್ಲ, ಪಲ್ಯ ಅಲ್ಲ, ಈ ಚಟ್ನಿಗೆ ಅಂದರೆ ಹೀರೆಕಾಯಿ ಬದಲು ಬೇರೆ ಉಪಯೋಗಿಸಿ ಸೀಮೆ ಬದನೆಕಾಯಿ ಮಾಡ್ತಾರಾ? ಇದು ಸ್ವಲ್ಪ ಹೆಚ್ಚು ಕಡಿಮೆ, ಸ್ವಲ್ಪ ಒಂದೇ ಥರ ಅನಿಸುತ್ತೆ. ಹಿಂಗೂ ಬೇಕು ಒಂಚೂರು. ನನ್ನ ಮಗಳಿಗೂ ಇಂಟ್ರೆಸ್ಟು, ಈಗಂತೂ ಇಂಟರ್ನೆಟ್ ನೋಡಿ ಮಾಡ್ತಾಳೆ. ಅವಳಿಗೂ ಅಷ್ಟೇ, ನಾವು ಇವ್ರಿಗೂ ಅಷ್ಟೇ ಇಂಟ್ರೆಸ್ಟು. ಆಮೇಲೆ ಅದಕ್ಕೆ ಹೊರಗೆ ಹೋಗೋಕ್ಕೆ ಇಷ್ಟಪಡಲ್ಲ, ತಿನ್ನೋಕ್ಕೆ ಜಾಸ್ತಿ. ಮನೇಲಿ ಏನು ಬೇಕಾದ್ರೂ ಎಲ್ಲದೂ ಮಾಡ್ತೀವಿ. ನಾರ್ತ್ ಇಂಡಿಯಾ, ಕರ್ನಾಟಕ. ಈಗ ಹೀರೆಕಾಯಿ ಚಟ್ನಿ ರೆಡಿ ಆಗಿಬಿಟ್ಟಿದೆ. ಸೊ ಇನ್ನೊಂದೇನೋ ಮಾಡ್ತೀನಿ ಅಂತ ಹೇಳಿದ್ರಿ, ಯಾಕಂದ್ರೆ ಇವಾಗ ಬರೀ ಚಟ್ನಿ ತಿನ್ನೋದಕ್ಕಾಗಲ್ಲ. ಪಾಲಕ್ ಪೂರಿ ಮಾಡ್ಕೊಡ್ತೀನಿ. ಪಾಲಕ್ ಪೂರಿ ಮಾಡ್ತೀರಾ? ಓಕೆ. ಈಗ ಶೈಲಜಾ ಅವರೇ, ಇನ್ನೊಂದು ಪಾಲಕ್ ಪೂರಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಸೊ ಪಾಲಕ್ ಪೂರಿಗೆ ಏನೆಲ್ಲ ಬೇಕು, ಏನೆಲ್ಲ ಸಾಮಗ್ರಿಗಳು ಬೇಕು? ಮೇನ್ ಪಾಲಕ್ ಸೊಪ್ಪು, ಅಜ್ವೈನ್ ಕಾಳು, ಓಂ ಕಾಳು ಅಂತ ಹೇಳ್ತಾರೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಅರಿಶಿನ, ಉಪ್ಪು, ಗೋಧಿ ಹಿಟ್ಟು, ಇಷ್ಟು ಬೇಕು. ಇದಿಷ್ಟು ಪಾಲಕ್ ಪೂರಿಗೆ ಅಲ್ವಾ? ಶುರು ಮಾಡೋಣ ಅಲ್ಲ? ಏನ್ ಬೇಕು ಇವಾಗ ನಿಮ್ಗೆ? ಫಸ್ಟ್ ಅದೊಂಚೂರು ಬೇಯಿಸ್ಕೋಬೇಕು. ಅದಕ್ಕೆ ಪಾತ್ರೆ. ಪಾಲಕನ್ನ ನೀವು ಇದನ್ನ ಈಗ ತೊಳೆದು ಕ್ಲೀನ್ ಮಾಡ್ಕೊಂಡು ಬಂದಿದ್ದೀರಾ? ತೊಳೆದು ಕ್ಲೀನ್ ಮಾಡ್ಕೊಂಡು ಒಲೆ ಹಚ್ಕೊಂಡ್ಬಿಡ್ತೀರಾ? ಎಷ್ಟು ಪಾಲಕ್ ಹಾಕ್ಬೋದು ಅಂತ ಏನಿದೆ, ಏನಾದ್ರು ಇದೆಯಾ? ಎಷ್ಟಕ್ಕೆ ಎಷ್ಟು ಅಂತ? ನೀವು ಎಷ್ಟು ಬೇಕಾದ್ರೂ ಹಾಕ್ಬೋದು. ಸೊಪ್ಪು ಮೊದಲೇ ಒಳ್ಳೇದು. ಅದ್ರಾಗೂ ಪಾಲಕ್ ಅಂತೂ ಐರನ್ ಕಂಟೆಂಟು, BP, ಶುಗರು ಎಲ್ಲದಕ್ಕೂ ಒಳ್ಳೇದು. ಆಮೇಲೆ ಬೋನ್ಸ್, ಮೂಳೆ ಎಲ್ಲ, ಅದಕ್ಕೆ ನೀವು ಎಷ್ಟು ಬೇಕಾದ್ರೂ ಹಾಕಬಹುದು. ಸೂಪರ್ ಫುಡ್ ಅಂತಾನು ಹೇಳ್ಬೋದು, ಅಷ್ಟು ಆಮೇಲೆ ಈಗೆಲ್ಲ ಇದನ್ನು ಸಲಾಡ್ ತರಾನೇ ಯೂಸ್ ಮಾಡ್ತಾರೆ. ಹೀರೆಕಾಯಿ ಇದು ಎಲ್ಲದನ್ನು. ಹೌದು, ಹಸಿರು ತರಕಾರಿಗಳು ಎಷ್ಟು ಅಂದ್ರೆ ತರಕಾರಿ ಇರ್ಬೋದು, ಸೊಪ್ಪು ಇರ್ಬೋದು, ಎಷ್ಟು ತಿಂದ್ರೂ ಒಳ್ಳೇದೇ, ಅದರಿಂದ ಕೆಟ್ಟದಾಗುತ್ತೆ ಅಂತ ಏನಿಲ್ಲ. ಹಾಗಾಗಿ ಎಷ್ಟು ಇದು ಹಸಿಮೆಣಸಿನಕಾಯಿ ಇದನ್ನು ಬೇಯಿಸಕ್ಕೆ ಹಾಕ್ಬಿಡ್ತೀರಾ? ಖಾರಕ್ಕೆ ಎಷ್ಟು ಬೇಕೋ ಹಾಕೊಳ್ಳೋದಾ? ನಿಮ್ಮ ಟೇಸ್ಟಿಗೆ ತಕ್ಕಂತೆ ಖಾರ. ಅದಕ್ಕೆ ಪಲ್ಯ ಚಟ್ನಿ ಮಾಡೇ ಮಾಡ್ತೀವಿ. ಎಷ್ಟು ಬೇಕಾದ್ರೂ ಅಷ್ಟು ಹಾಕೋ. ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ. ಅದನ್ನ ಬೇಯಿಸೋದು ಒಂದೆರಡು ನಿಮಿಷ. ಪಾಲಕ್ ಬೇಗನೆ ಬೇಯುತ್ತಲ್ವಾ? ಇದಿವಾಗ ಯಾವಾಗ ನೀವಂದ್ರೆ ತಿಂಡಿಗೆ, ಬ್ರೇಕ್ಫಾಸ್ಟ್ಗೆಲ್ಲ ಮಾಡೋದಾ ಇದು? ಯಾವುದಕ್ಕೆ ಬೇಕಾದ್ರೂ ಮಾಡ್ಬೋದು. ಬೆಳಗ್ಗೆನೋ ಮಾಡ್ತೀವಿ, ಊಟಕ್ಕೆ ಯಾರನ್ನಾರ ಕರೆದ್ರೆ ಜೊತೆಗೆ ಐಟಮ್. ಬರೇ ಪೂರಿ ಮಾಡೋ ಬದಲು ಈ ಪೂರಿ ಮಾಡೋದು. ಹೌದು, ಬರೇ ಪೂರಿ ನೋಡಿ ಎಲ್ಲರೂ ಮಾಡ್ತಾರೆ, ಅದ್ರ ಜೊತೆ ಒಂದು ಪಾಲಕ್ ಹಾಕ್ಬಿಟ್ಟು ಮಾಡೋದು ಹೆಲ್ತಿಗೂ ಒಳ್ಳೇದು, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆಲ್ಲ ಪಲ್ಯನೂ ಒಂಥರ ದಾಲ್, ಬೇಳೆದು ತೊವೆ ಮಾಡ್ಕೋಬೋದು. ಆಮೇಲೆ ಆಲೂ ದಮ್ ಅಂತ ಮಾಡ್ತಾರೆ. ಈಗ ಏನೇನು ಮಾಡ್ತಾರೋ ಅದೆಲ್ಲದು ಮಾಡ್ಕೋಬೋದು. ಚಟ್ನಿ, ಇದನ್ನು ಹೀರೆಕಾಯಿ ಚಟ್ನಿ, ಸಾಗು, ಪುರಿ ಸಾಗು, ಯಾರಿಗೇನು ಬೇಕೋ ಅದು ಮಾಡ್ಕೋಬೋದು. ಆಮೇಲೆ ಪಾಲಕ್ ಸೊಪ್ಪಲ್ಲಿ ಇದನ್ನು ಸೂಪು, ಆಮೇಲೆ ಸಾರು, ಸೂಪ್ ಎಲ್ಲ ಮಾಡ್ತೀರಾ? ಮನೆಯಲ್ಲೆಲ್ಲ ಮಾಡ್ತೀರಾ? ತುಂಬ ಇಷ್ಟ ನನ್ನ ಮಗಳಿಗೆ. ಚಿಕ್ಕಳಿದ್ದಾಗಿಂದನೂ ಅಷ್ಟೇ ಪಾಲಕ್ ಸೂಪು, ಸೌತೆಕಾಯಿ. ಅವಳಿನ್ನು LKG ಇಂದ ಕರ್ಕೊಂಬರ್ಬೇಕಾದ್ರೆ ಮನೆ ರೆಡಿ ಮಾಡಿ ಇಟ್ಟು ಹೋದ್ರೆ ಪ್ರತಿದಿನ ಕೊಡ್ತಾ ಇದ್ರಾ? ಒಂದೊಂದು ದಿನ ಟೊಮೊಟೊ ಸೊಪ್ಪು, ಹಸಿ ಬಟಾಣಿ ಸೊಪ್ಪು. ಅಡುಗೆ ನನಗೂ ಇಂಟ್ರೆಸ್ಟು. ಈಗ ಅವ್ರಿಗೂ ಎಲ್ಲ ಅದು ಮನೆಯಲ್ಲೇ ಮಾಡೋದೇ ಒಳ್ಳೇದು ಬಿಡಿ. ಸೂಪ್ ಅಂತ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ, ಅದ್ರಲ್ಲಿ ಏನು ಇರಲ್ಲ. ನಿಜ ಹೇಳ್ಬೇಕಂದ್ರೆ ಅದೇ ತರ ಮನೆಯಲ್ಲೆಲ್ಲ ಮಾಡ್ಕೊಟ್ರೆ ಆರೋಗ್ಯಕ್ಕೂ ಒಳ್ಳೇದು.
ಈಗ ಬೆಂದಿದೆಯಾ ಅದು ಪಾಲಕ್? ಹಾಂ ಆಯಿತು, ಬೇಗ ಬೇಯುತ್ತೆ ಇದೇನು. ಆಮೇಲೆ ಮತ್ತೆ ಕರಿತೀವಲ್ವಾ ಎಣ್ಣೆಯಲ್ಲಿ, ಹಂಗಾಗಿ ಆಗಿದೆ. ಹಸಿಮೆಣಸು ಮತ್ತೆ ಪಾಲಕನ ಬೇಯಿಸ್ಕೊಂಡಿದ್ದೀರಾ. ಇನ್ನೇನು ಮಾಡೋದು ಈಗ? ಈಗ ಮಿಕ್ಸಿಗೆ ಹಾಕ್ಕೋಬೇಕು. ನೀರೇನು ಬೇಡ, ಇದರಲ್ಲೇ ಇದಿರುತ್ತೆ ರುಬ್ಬಕ್ಕೆ. ಕಲ್ಸಕ್ಕೆ ಬೇಕಾದರೆ ಹಾಕೋಬೇಕು ಅಷ್ಟೆ. ಆಮೇಲೆ ಸೊಪ್ಪು ಜಾಸ್ತಿ ಇದ್ದರೆ ಅದೂ ಬೇಕಾಗಲ್ಲ, ರುಬ್ಬಿದ್ದು ಎಷ್ಟಿರುತ್ತೋ ಅಷ್ಟು ಹಾಕೊಂಡ್ರೆ ಒಳ್ಳೆಯದು. ಈಗ ನಾನು ಸುಮ್ಮನೆ ತೋರ್ಸೋಕ್ಕೆ ಅಂತ ಸ್ವಲ್ಪ ತಂದೆ. ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಸೊಪ್ಪೆ ಹಾಕೋಬಹುದು. ವಿಧಾನ ತೋರ್ಸೋಣ ಅಂತ ಮಿಕ್ಸಿಗೆ ಹಾಕೋ ಕೊಡ್ಲಾ ಅದನ್ನ? ಆಮೇಲೆ ಇದು ಕೊಡಿ, ಜೀರಿಗೆ ಹಾಕಿದ್ಯಾ? ಜೀರಿಗೆ, ಹಸಿ ಜೀರಿಗೆನ ಹಾಕೋದಾ? ಜೀರಿಗೆ ಎಷ್ಟು? ಜೀರಿಗೆನೂ ಒಳ್ಳೆಯದು, ಅರ್ಧ ಸ್ಪೂನ್ ಇದಕ್ಕೆ ಹಾಕಿದ್ದೀನಿ ಜೀರ್ಣಶಕ್ತಿಗೆ ಇದಕ್ಕೆ. ಆಮೇಲೆ ಓಂಕಾಳು ಕೊಡಿ. ಜೀರಿಗೆ ಹಾಕ್ಬಿಟ್ಟು ಓಂಕಾಳು ಹಾಕ್ತೀರಾ? ಶುಂಠಿ, ಹಸಿ ಶುಂಠಿ. ಹಸಿ ಶುಂಠಿ ಇದು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕಲ್ಲ. ಚೂರು ಅರಿಶಿನ, ಆರೋಗ್ಯಕ್ಕೆ ಒಳ್ಳೇದು, ಮತ್ತೆ ಅದ್ರದ್ದು ಪರಿಮಳ ಬರುತ್ತೆ. ಅರಿಶಿನ ಅಷ್ಟೇ ಆಂಟಿಬಯೋಟಿಕ್ಕು. ಇದು ಸಾಮಾನ್ಯ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಚಿಟಿಕೆ ಉಪ್ಪು ಹಾಕೊಂಡ್ಬಿಡ್ತೀರಾ? ಸ್ವಲ್ಪ ಇದಕ್ಕೊಂಚೂರು ಹಾಕ್ತೀನಿ, ಹಿಟ್ಟಿಗೂ ಹಾಕ್ತೀನಿ. ಮಿಕ್ಸಿಗೆ ಹಾಕೊಡ್ಲಾ? ಸಾಕಾ? ನೀಟಾಗಿ ಬೇಯಿಸಿರೋದ್ರಿಂದ ಬೇಗ ಆಗುತ್ತೆ. ಒಂದು ಬೌಲ್ ಕೊಡಿ, ಬೌಲ್ಗೆ ಹಾಕೊಂಡು ಅದು ಸ್ಪೂನ್ ಇರಲಿ, ಅದು ಹಾಕೋಬೇಕಲ್ಲ. ಏನು ಹಾಕೋತೀರಿ ಈಗ? ಹಿಟ್ಟು ಕೊಡಿ. ಇದು ನಾರ್ಮಲ್ ಗೋಧಿ ಹಿಟ್ಟೇನಾ? ಗೋಧಿ ಹಿಟ್ಟು, ಮಾಮೂಲಿ ಗೋಧಿ ಹಿಟ್ಟು. ಸ್ಪೂನ್ ತಗೊಂಬಿಡಿ. ಸೊ ಪಾಲಕ್, ಬೇಯಿಸಿರುವಂಥ ಪಾಲಕ್ಕು, ಜೀರಿಗೆ ಎಲ್ಲ ಹಾಕಿದ್ದೀರಾ. ಶುಂಠಿನೂ ಇದೆ ಅಲ್ವಾ? ಶುಂಠಿ ಹಾಕಿದ್ದೀರಾ, ಅಜ್ವೈನ್ ಕೂಡ ಇದೆ, ಎಲ್ಲ ಹಾಕಿದ್ದೀನಿ. ಹೌದು, ಅದಕ್ಕೆ ಪರಿಮಳ ಬರ್ತಾ ಇದೆ ಜೀರಿಗೆದು, ಅಜ್ವೈನ್. ಬೇಯಿಸಿದ ನೀರು ಅದರಲ್ಲಿ ಇರುವ ಅಂಶನೂ ಇರಲಿ ಅಂತ. ಹೌದು, ಇಲ್ಲ ವೇಸ್ಟ್ ಮಾಡಬಾರ್ದು. ಆಯಿತು. ಚಿಟಿಕೆ ಉಪ್ಪು ಇನ್ನೊಂಚೂರು ಬೇಕು. ಉಪ್ಪು ಒಂಚೂರು ಹಾಕೊಂಡ್ಬಿಡ್ತೀರಾ? ಸಾಕಾ? ಒಂಚೂರು ಎಣ್ಣೆ ಸ್ವಲ್ಪ ಹಿಟ್ಟಿಗೆ ಹಾಕೊಳ್ತೀರಾ? ಮೃದು ಬರುತ್ತೆ ಅಂತ ಹೇಳ್ತಾರಲ್ವಾ? ಸ್ವಲ್ಪ ಎಣ್ಣೆ ಹಾಕೊಂಡು ಕಲಿಸ್ಕೊಂಡ್ರೆ ಸಾಫ್ಟ್ ಆಗುತ್ತೆ ಮಾಡುವಾಗ. ಚಪಾತಿ ನಾವು ರೆಗ್ಯುಲರ್ ಆಗಿ ಪೂರಿ ಮಾಡ್ತೀವಲ್ಲ, ಅದೇ ತರ ನಮ್ಮ ಹಿಟ್ಟು ಕಲ್ಸ್ಕೊಳ್ಳೋದು ಅಷ್ಟೇ. ಕಲ್ಸ್ಕೋಬೇಕು. ಕಲ್ಸ್ಕೊಂಡು ಒಂದು 20 ನಿಮಿಷದಿಂದ ಅರ್ಧ ಗಂಟೆ ಬಿಟ್ಟರೆ ಚೆನ್ನಾಗಿ ಹಿಟ್ಟು ಬಿಡಬೇಕು. 20 ನಿಮಿಷ ಕಲಸಿದ ಮೇಲೆ. ಸರಿ ಸರಿ. ಸ್ವಲ್ಪ ಚೆನ್ನಾಗಿ ನಾದಬೇಕಲ್ವಾ? ಹೌದು, ಅದೇ ಇರೋದು ಚೆನ್ನಾಗಿ. ಹಿಟ್ಟು ಯಾವಾಗಲೂ ಅಷ್ಟೇ, ಎಲ್ಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಓಕೆ ಓಕೆ, ಸರಿ. ಹಿಟ್ಟು ರೆಡಿ ಮಾಡ್ಕೊಂಡ್ಬಿಡೋಣ ಅಲ್ಲ? ಓಕೆ. ಈಗ ಇನ್ನೇನು ಮಾಡೋದು? ಹಿಟ್ಟು ರೆಡಿಯಾಗಿ ಚೆನ್ನಾಗಿ ನೀವು ನಾದ್ಕೋಬೇಕು ಅಂತ ಈಗ ಟೈಮ್ ಆಯಿತು, 20ರಿಂದ ಅರ್ಧ ಗಂಟೆ ಬಂತು ಟೈಮು. ನೆಂದಿದೆ, ಚೆನ್ನಾಗಿದೆ. ಇಮಿಡಿಯೇಟ್ ಮಾಡೋಕೆ ಆಗೋದಿಲ್ವಾ? ಮಾಡ್ಬೋದು, ಅಷ್ಟು ಚೆನ್ನಾಗಾಗಲ್ಲ. ಯಾವುದಾದ್ರೂ ಅಷ್ಟೇ, ಹಿಟ್ಟು ಕಲಸಿ ನೆನೆಸಿದ್ರೇ ಚೆನ್ನಾಗಿ. ಸರಿ, ಓಕೆ. ಈಗ ಎಣ್ಣೆ ಕಾಯಕ್ಕೆ. ಓಕೆ, ಒಲೆ ಹಚ್ಕೊತೀರಾ? ಎಣ್ಣೆ ಕಾಯಿ. ಸೊ ನಾವು ಮಾಡೋದಿದ್ರೆ ಅರ್ಧ ಗಂಟೆ ತಯಾರು ಮಾಡಿ ಇಟ್ಟು ಬಿಡೋದು ಒಳ್ಳೇದು ಅಂತ ಹೇಳ್ತೀರಾ? ಹಿಟ್ಟು ಕಲಸಿಟ್ಟು ನೀವು ಪಲ್ಯನೋ ಚಟ್ನಿನೋ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹಿಟ್ಟು ರೆಡಿ ಇರುತ್ತೆ. ಬಿಸಿ ಬಿಸಿದ ಪೂರಿ ಮಾಡ್ಕೊಂಡು. ಸರಿ, ಇನ್ನೇನು ಮಾಡೋದು? ಈಗ ಒಂಚೂರು ಎಣ್ಣೆ ಕೊಡ್ರಿ. ಎಣ್ಣೆ ಕೈಲಿ ಹಿಂಗೆ ಅನ್ಕೊಂಡು ಒಳ್ಳೆ ತಕ್ಕಂಡು ಮಾಡಿದ್ರೆ ಚೆಂದ. ಸ್ವಲ್ಪ ಲಾಸ್ಟಿಗೆ ಒಂದು ಅರ್ಧ ಗಂಟೆ ಆದ್ಮೇಲೆ ಇನ್ನೊಂದ್ಸತಿ ನಾದುವಾಗ ಸ್ವಲ್ಪ ಎಣ್ಣೆ ಹಾಕ್ಬೇಕಲ್ವಾ? ಮತ್ತೆ ಈ ತರ ಒಂದು ಹಸಿರು ಕಲರ್ ಚೆನ್ನಾಗಿ ಕಲರ್ ಕಾಣ್ತಾ ಇದೆಯಲ್ಲ, ಮಕ್ಕಳಿಗೆಲ್ಲ ಖುಷಿ ಆಗ್ಬೋದು ಅನ್ಸುತ್ತೆ ನನಗೆ. ಈಗ ಎಣ್ಣೆ ಬೇಡ ಅಂದರು ಇದನ್ನ ಚಪಾತಿ ತರ ಉದ್ದಿ ಸೇವಿಸ್ಬೋದು, ಚೆನ್ನಾಗಿರುತ್ತೆ, ಒಳ್ಳೇದು. ಹಿಟ್ಟಲ್ಲಿ ಪೂರಿ ಬದಲು ಚಪಾತಿ ಎಣ್ಣೆ ಬೇಡ ಅನ್ನೋರು, ವಯಸ್ಸಾದವರು ಮಾಡಿದ್ರೆ ಇದು ಪಾಲಕ್, ಇದು ಪರೋಟ, ಪರೋಟ ಅನ್ಬೋದು, ಚಪಾತಿ ಏನಾರು ಅನ್ಬೋದು ನೀವು. ಸೇಮ್ ಹಿಟ್ಟಲ್ಲೇ ಬೇರೆ ಇನ್ನೇನಾದ್ರೂ ಸೊಪ್ಪು ಹಾಕ್ಬೋದಾ ಪಾಲಕ್ ಬದಲು? ಇದರಲ್ಲಿ ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪಲ್ಲೂ ಮಾಡ್ಬೋದಾ? ಮಾಡಿದ್ದೀರಾ ಮನೇಲಿ? ಯಾಕಂದ್ರೆ ಸೊಪ್ಪುಗಳಲ್ಲಿ ಸ್ವಲ್ಪ ಟೇಸ್ಟ್ ಬೇರೆ ಆಗುತ್ತೆ, ಆದ್ರೆ ಒಳ್ಳೆ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಇರೋದ್ರಿಂದ ಇನ್ನು ಯಾವ್ದಾದ್ರು ಸೊಪ್ಪು ಹಾಕಿ ಟ್ರೈ ಮಾಡಿ ನೋಡ್ಬೋದು. ಮಿಕ್ಸ್ ಮಾಡ್ಬೋದು ಇದ್ರ ಜೊತೆಗೆ. ಇದ್ರ ಜೊತೆನೆ ಮಿಕ್ಸ್ ಮಾಡಿ ಮಾಡ್ಕೊಳ್ಬೋದು.
ಪಾಲಕ್ ಪನ್ನೀರ್ ಮಾಡ್ಬೇಕಾದ್ರೆ ಮೆಂತ್ಯ ಸೊಪ್ಪು ಹಾಕಿ ಮಾಡ್ತೀವಿ, ಕೈನೇ ಬರಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್. ಅದನ್ನು ಹಾಕಿ ಮಾಡ್ತೀವಿ. ಓಕೆ ಓಕೆ. ಏನೋ ಒಂದು ಮಕ್ಕಳಿಗೆ ಮನೆಯವರಿಗೆ ಹೆಲ್ದಿ ಆಗಿರ್ಬೇಕು ಅಂದ್ರೆ ಏನೇನೋ ಟ್ರೈ ಮಾಡೋದು. ಇದು ಯಾರು ಹೇಳ್ಕೊಟ್ಟಿದ್ದು, ಮನೆಯವರ? ನೀವು ಬೇರೆ ಯಾವ್ದೋ ಸ್ವೀಟ್ ಎಲ್ಲ ಮನೆಯವ್ರು ಹೇಳ್ಕೊಟ್ರು ಅಂತ ಹೇಳಿದ್ರೆ? ಜಾಮೂನು ಫಸ್ಟ್ ಮಿಕ್ಸಲ್ಲಿ ಮಾಡೋದು ಗೊತ್ತಿರಲಿಲ್ಲ ನನಗೆ. ಅವಾಗ ಅದು ತಂದು ಬೇಗ ಆಗುತ್ತೆ ಅನ್ನೋದು ಗೊತ್ತಾಯ್ತು ಅಷ್ಟೇ. ಅವಾಗ ಮನೆಯವರು ಎಲ್ಲ ತಿಂಡಿ ಎಲ್ಲ ಮಾಡ್ತಾರೆ, ಸ್ವೀಟ್ ಎಲ್ಲ ಮಾಡ್ತಾರಾ? ಸ್ವೀಟ್ ಏನು ಮಾಡಲ್ಲ, ಬೇರೆ ತಿಂಡಿ ಮಾಡ್ತಾರೆ. ಸ್ವಲ್ಪ ಹಿಟ್ಟು ಕೊಡಿ, ಉದ್ದದು ಬೇಕು. ಲಟ್ಟಣಿಗೆ ಪರೋಟಗಳೆಲ್ಲ ಮಾಡ್ತೀರಾ ನೀವು ಬೇರೆದೆಲ್ಲ? ಎಲ್ಲ ವೆರೈಟೀಸ್ ಮಾಡ್ತೀನಿ. ಏನು ಪರೋಟ ಮಾಡ್ತೀರಾ ಯೂಶಲಿ? ಆಲೂ ಪರೋಟ, ಮೂಲಂಗಿ ಪರೋಟ, ಆಮೇಲೆ ಗೋಬಿ ಹೂಕೋಸಿಂದ ಅದು ಪರೋಟ, ಎಲ್ಲದು ಮಾಡ್ತೀನಿ. ಅದು ಇಂಟ್ರೆಸ್ಟ್ ಕೊಟ್ಟು ತಿಂತಾರೆ, ಹಾಗೆ ತಿನ್ನೋರು ಇರೋದ್ರಿಂದ ಮಾಡ್ಬೋದು. ಕೆಲವ್ರ ಮನೇಲಿ ಬರೀ ಒಂದೇ ಥರ ಅಂತಿರ್ತಾರೆ, ಆ ಥರ ಏನಿಲ್ಲ. ನಮ್ಮ ಮನೇಲಿ ಎಲ್ಲನೂ ಮಾಡೋದು ಅಂದ್ರೆ ಯಾರೋ ತಿನ್ನೋರಿದ್ರೆ ಮಾಡೋಕ್ಕೂ ಇಂಟ್ರೆಸ್ಟು. ನನಗೂ ಭಾಳ ಯಾವುದು ಭಾಷೆ ಬರಲಿ ಅಡುಗೆದು ಮಾತ್ರ ನಾನು ಫಸ್ಟ್ ಅಡುಗೆದೇ ನೋಡ್ತೀನಿ ನಾನು. ಆಮೇಲೆ ನಮ್ಮದೇ ಗೊತ್ತಿದ್ರು ಅದೇ ಐಟಮ್ ಆದರೂ ಚೇಂಜ್, ಯಾಕಂದರೆ ಒಂಚೂರಾದ್ರೂ ಚೇಂಜ್ ಇರುತ್ತೆ, ಇದ್ದೇ ಇರುತ್ತೆ. ನಾವು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ನಮಗೆ ತಕ್ಕನಾಗೆ ನಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನ ನೋಡ್ಕೊಂಡು ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇರಲ್ಲ. ಹೌದು, ನೀವು ಹೇಳಿದ್ರು. ಖಾನಾವಳಿ ಎಲ್ಲ ನೋಡಿದ್ದೀರಾ? ನೋಡ್ತಾ ಇರ್ತೀವಿ. ಟ್ರೈ ಮಾಡಿದ್ದೀರಾ ರೆಸಿಪೀಸ್ ಎಲ್ಲ? ಮಾಡ್ತೀವಿ. ಅದೇ ಹೇಳಿದ್ನಲ್ಲ, ನಾವು ಊರೂರು ಅಲ್ಲಿ ಹುಬ್ಳಿಲಿದ್ವಿ, ಧಾರವಾಡದಲ್ಲಿದ್ವಿ, ಜುಣ್ಕ, ಅದರಲ್ಲೇ ವೆರೈಟೀಸ್ ಭಾಳ. ನಾವು ಬರೀ ಮುಂಚೆಲ್ಲ ಗಟ್ಟಿದಷ್ಟೇ ಗೊತ್ತಿತ್ತು, ಅವ್ರ ಅನ್ನಕ್ಕೂ ಆಗುತ್ತೆ ರೊಟ್ಟಿಗೂ ಆಗುತ್ತೆ ಅಂತ. ಅಲ್ಲ, ತೆಳ್ಳಂದು ಸಾರು ಮಾಡ್ದಂಗೆ ಎಲ್ಲ ಕಡೆನೂ ಎಲ್ಲೆಲ್ಲಿ ಏನೇನು ಇರುತ್ತೋ ಎಲ್ಲನೂ ನನಗೂ ಇಂಟ್ರೆಸ್ಟು. ಆಮೇಲೆ ನನ್ನಿಂದನೂ ತುಂಬ ಜನ ಪಕ್ಕ ಎಲ್ಲ ಕಲ್ತಿದ್ದಾರೆ. ಈಗ ತುಮಕೂರಲ್ಲಾಗಲಿ ಇದರಲ್ಲಾಗಲಿ ಕೆಲವ್ರಿಗೆ ಇಂಟ್ರೆಸ್ಟ್ ಇದ್ದರು. ನಾವು ಬೇಸರುಂಡೆ ಗೊತ್ತಿರಲ್ಲ, ಬರ್ಫಿ ಕರೆಕ್ಟಾಗಿದ್ದು ಅದು ಎಲ್ಲನೂ ಅಷ್ಟೇ. ಅದು ಹಾಗೆ ನಮ್ಮ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ತುಂಬಾ ಡೈವರ್ಸಿಟಿ ಫುಡ್ಡಲ್ಲೇ. ಒಂದೊಂದು ಕಡೆ ಒಂದೊಂದು ರೀತಿ. ಕಾದಿದೆಯಾ ಎಣ್ಣೆ? ಕಾದಿದೆ. ಶುರು ಮಾಡೋಣ. ಪೂರಿ ಮಾಡೋದಕ್ಕೆ ಇದು ಬೇಕು ನನಗೆ, ಜಾಲ್ಸೌಟು ಕೊಡ್ತೀನಿ, ಹಾಕೊಳ್ತೀರಾ? ಪೂರಿ ಕರಿಯುವಾಗ ಸ್ವಲ್ಪ ಎಣ್ಣೆ ಹಿಂಗೆ ಹಾಕಿದರೆ ಚೆನ್ನಾಗಿ ಮೇಲೆ ಉಬ್ಬುತ್ತೆ ಅಂತ ಅಲ್ವಾ? ಎಲ್ಲರೂ ಅಷ್ಟೇ. ಕೆಲವರು ಪೂರಿ ಮಾಡೋದು ಉಬ್ಬದೇ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಅದು ಆಕ್ಚುಲಿ ಈ ತರ ಎಣ್ಣೆ ಮೇಲೆ ಹಾಕ್ಬೇಕಲ್ವಾ? ಮೂರು ಹಾಕ್ಬಿಡಿ ಅಲ್ವಾ? ಕೊಡಿ. ಸರ್ವಿಂಗ್ ಪ್ಲೇಟ್ ಕೊಡಿ. ಆಗಿದೆ. ಸೊ ಪೂರಿ, ಪಾಲಕ್ ಪೂರಿ ರೆಡಿ ಇದೆ. ಚಟ್ನಿ ಕೊಡಿ, ಅದಕ್ಕೊಂದು ಸ್ಪೂನ್. ಚಟ್ನಿ ಎರಡು ಏನದು ಗ್ರೀನಿಶ್ ಆಗ್ಬಿಟ್ಟಿದೆ ಎರಡು ಅಲ್ವಾ? ಹಸಿರುದು ಚಟ್ನಿ, ಹಸಿರು ಪೂರಿ, ಹಸಿರು ಪೂರಿ, ಹಸಿರು ಚಟ್ನಿ. ವಿಭೂತಿ ಕೊಡಿ. ನಮ್ಮ ತಾಯಿ ಮನೆಯಲ್ಲೂ ಮುಂಚೆಲ್ಲ ಒಲೆನೇ ಇತ್ತು, ಅದರಲ್ಲಿ ಅಡುಗೆ ಮಾಡಿದ್ಮೇಲೆ ಬೂದಿಯಿಂದನೇ ಇದು ವಿಭೂತಿ ಮಾಡೋದಲ್ವಾ? ಹೌದು. ಅದನ್ನೇ ಅಡುಗೆ ಮಾಡಿ ಒಲೆ ಇದು ಕ್ಲೀನ್ ಮಾಡಿ ಒಲೆಗೂ ಹಚ್ಚಿ ಮಡಿಕೆಯಲ್ಲಿ ಮಾಡ್ತಿದ್ರು, ಎಲ್ಲದಕ್ಕೂ ಹಚ್ಚಿ ಇದು ಮಾಡೋದು. ಸೊ ಆಹಾರ ಪ್ರಸಾದ ಆಗತ್ತೆ ಅಂತ. ನೋಡಿ ರುಚಿ ಹೇಗಿದೆ ಅಂತ ಹೇಳಿ. ಪಾಲಕ್ ಪೂರಿ ಮತ್ತೆ ಹೀರೆಕಾಯಿ ಚಟ್ನಿ. ಬಿಸಿ ಬಿಸಿ ಇದೆ, ಚೆನ್ನಾಗಿ ಉಬ್ಬಿಟ್ಟಿದೆ. ಒಂದು ಮುರಿದ ತಕ್ಷಣ ಹಗೂರ ಆಗಿದೆ. ನೀವು ಹೇಳಿದಾಗೆ ಸಾಫ್ಟ್ನೆಸ್ ಇದೆ, ಒಂದ್ಸತಿ ಕ್ರಂಚಿ ಫೀಲ್ ಸಹ ಬಂತು. ತುಂಬಾ ಏನದು ಗರಿ ಗರಿಯಾಗಿ ರುಚಿಯಾಗಿ ಮಾಡಿದೀರಾ. ಎರಡು ನಾನು ಅನ್ಕೊಂಡೆ ಚಟ್ನಿ ನಾನು ಯಾವತ್ತೂ ಪೂರಿಗೆ ತಿನ್ಲಿಲ್ಲ, ಆದ್ರೆ ಒಳ್ಳೆ ಕಾಂಬಿನೇಷನ್. ಕೂರ್ಮಾ ಅಥವಾ ಸಾಗು ತಿಂದವ್ರಿಗೆ ಇದೊಂದು ಬೇರೆ ಬರೇ ಚಟ್ನಿನ ತಿಂದ್ರೆ ಚಟ್ನಿ ಜೊತೆನೂ ಚೆನ್ನಾಗಿ ಎರಡು ರುಚಿಯಾಗಿ ಮಾಡಿದ್ದೀರಾ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಏನದು ಪಾಲಕ್ ಪೂರಿ ಮತ್ತೆ ಹೀರೆಕಾಯಿ ಚಟ್ನಿ ಮಾಡಿಕೊಟ್ಟಿದ್ದೀರಾ, ತುಂಬಾ ರುಚಿಯಾಗಿತ್ತು. ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು. ಶರಣು. ತಮಗೂ ಧನ್ಯವಾದ, ಬಸವ ಟಿವಿಯವರಿಗೂ ಧನ್ಯವಾದ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ. ಹೀರೆಕಾಯಿ ಚಟ್ನಿ ಮಾಡಲು ಬೇಕಾಗುವ ಪದಾರ್ಥಗಳು: ಹೀರೆಕಾಯಿ, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆಹಣ್ಣು, ಸಾಸಿವೆ, ಇಂಗು.
ಹೀರೆಕಾಯಿ ಚಟ್ನಿ ಮಾಡುವ ವಿಧಾನ. ಮೊದಲು ಸ್ಟವ್ ಹಚ್ಚಿ ಬಾಣಲಿಗೆ ಎಣ್ಣೆ, ಸಾಸಿವೆ, ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಉರಿಯಿರಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಬೇಯಿಸಿದ ಹೀರೆಕಾಯಿ, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನಕಾಯಿ ತುರಿ, ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಪದಾರ್ಥಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಇಂಗು ಹಾಕಿ ರುಬ್ಬಿದ ಚಟ್ನಿಗೆ ಸೇರಿಸಿ ಕಲಸಿದರೆ ಹೀರೆಕಾಯಿ ಚಟ್ನಿ ಸವಿಯಲು ಸಿದ್ಧ. ಪಾಲಕ್ ಪೂರಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಹೋಂಕಾಳು, ಜೀರಿಗೆ, ಹಸಿಮೆಣಸಿನಕಾಯಿ, ಹಸಿ ಶುಂಠಿ, ಅರಿಶಿಣ ಪುಡಿ, ಉಪ್ಪು, ಗೋಧಿ ಹಿಟ್ಟು. ಪಾಲಕ್ ಪೂರಿ ಮಾಡುವ ವಿಧಾನ. ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಚೆನ್ನಾಗಿ ತೊಳೆದಿಟ್ಟ ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಹಾಕಿ ಬೇಯಿಸಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದರ ಜೊತೆ ಜೀರಿಗೆ, ಹೋಂಕಾಳು, ಹಸಿ ಶುಂಠಿ, ಅರಿಶಿಣ, ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಗೋಧಿ ಹಿಟ್ಟು, ಅದಕ್ಕೆ ರುಬ್ಬಿದ ಮಿಶ್ರಣ, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಸೇರಿಸಿ ಚಪಾತಿ ಹಿಟ್ಟು ಕಲಸಿಟ್ಟುಕೊಂಡು ಅರ್ಧ ಗಂಟೆ ಇಡಿ. ನಂತರ ಪೂರಿಗಳನ್ನು ಲಟ್ಟಿಸಿ ಎಣ್ಣೆಯಲ್ಲಿ ಕರೆದರೆ ರುಚಿಯಾದ ಆರೋಗ್ಯಕರವಾದ ಪಾಲಕ್ ಪೂರಿ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಪಾಲಕ್ ಪೂರಿ ಮತ್ತು ಹೀರೆಕಾಯಿ ಚಟ್ನಿಯನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.